ನಾವು ವೀರೇಂದ್ರ ಪಾಟೀಲ್ ಇಳಿಸಕರ ಅಥವಾ SR ಬೊಮ್ಮ ಒಂದು ನಿಮಿಷ ಬೊಮ್ಮಾಯಿ ಜಯೇಶ್ ಪಟೇಲ್ರು ನಿಲ್ಲಿಂಗಪ್ಪನಂಥ ಮಹಾನ್ ಘಟಾನುಘಟಿಗಳನ್ನ ಯಾಕೆ ತೊಂದರೆ ಕೊಟ್ಟಲ್ಲ. ಅವತ್ತು ಸಮುದಾಯ ಒಂದಾಗಿಲ್ಲ ನೋಡಿ. ರಾಮಕೃಷ್ಣ ಹೆಗಡೆ ಒಂದು ಮಾತು ಹೇಳಿದ್ದಾರೆ, ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರು ಈ ದೇಶವನ್ನು ಆಳ್ತಕ್ಕಂಥ ಶಕ್ತಿ ಇದೆ, ಆದರೆ ಒಂದಾಗ್ಬಿಡ್ತಲ್ಲ ಅಂತ ಇವರು ರಾಮಕೃಷ್ಣ ಹೆಗಡೆ ಹೇಳಿದರು. ಒಂದು ನಿಮಿಷ, ನಾವು ಜಾಗೃತರಾಗಲಿಲ್ಲ, ಒಂದಾಗಲಿಲ್ಲ. ಅದಕ್ಕೋಸ್ಕರ ನಮ್ಮ ಸಮುದಾಯದ ಮುಖ್ಯಮಂತ್ರಿ ಕೊಡಬಾರ್ದು ತೊಂದರೆ ಕೊಟ್ಟರು. ಯಡಿಯೂರಪ್ಪನವ್ರಿಗೆ ಅದು ಶನಿ ಕಾಡ್ದಂಗೆ ಕಾಡಿದರು. ಹಾಗಾಗಿ ನಮಗೆ ಆತ್ಮಾವಲೋಕನ ಮಾಡಿಕೊಂಡು ಇನ್ನು ಮುಂದೆ ಒಂದಾಗಬೇಕು, ಒಟ್ಟಾಗಬೇಕು, ಒಗ್ಗಟ್ಟಾಗಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀನಿ. ನಮ್ಮ ಮಾಧ್ಯಮ ಸ್ನೇಹಿತರು ನವಟಾಲ್ ಹುಡ್ಲು ಸರ್, ಎಸ್, ನಾನು ಮೊನ್ನೆ ಬೆಂಗಳೂರು 5ನೇ ತಾರೀಕು ಪತ್ರಿಕಾಗೋಷ್ಠಿ ಮಾಧ್ಯಮ ಸ್ನೇಹಿತರು ಕೇಳಿದಾಗ ನಾನು ಹೇಳಿದೆ, ನಮ್ಮ ಸನ್ಮಾನ್ಯ ಯತ್ನಾಳ್ ಸಾಹೇಬರು ಹೇಳಿದ್ದಾರೆ, ರೇಣುಕಾಚಾರ್ಯ ಯಡಿಯೂರಪ್ಪನ ಇಳಿಸಕ್ಕೆ ಹೋಗಿದ್ದರು. ಈಗ ಅವ್ರಿಗೆ ಹೆಂಗೆ ಎತ್ಕಟ್ಟಿದಾರಲ್ಲ, ನಾನು ಯತ್ನಾಳ್ ಸಾಹೇಬ್ರನ್ನ ಎತ್ಕಟ್ಟಿದಾರಲ್ಲ, ಅದೇ ರೀತಿ ನನ್ನನ್ನು ಯಡಿಯೂರಪ್ಪನವರಿದ್ದ ಚಾಕು ರೀತಿ ಬಳಸ್ಕೊಂಡ್ರು. ನಮ್ಮವರೇ, ಒಂದು ನಿಮಿಷ ಅಣ್ಣ, ನಮ್ಮವರೇ ಈ ಅಣ್ಣ ಒಂದು ನಿಮಿಷ ನನ್ನ ಬಳಸ್ಕೊಂಡ್ರು. ನನ್ನನ್ನು ರೆಸಾರ್ಟ್ ರಾಜಕಾರಣ ನನಗೆ ಕೆಲವರೆಲ್ಲ ವ್ಯವಸ್ಥಿತ ಪಿತೂರಿ ಮಾಡಿ ಕಳಿಸ್ಕೊಟ್ರು. ನಾನು ಹೇಳಿ ಆತ್ಮಾವಲೋಕನ ಮಾಡಿಕೊಂಡು ನಾನು ತಪ್ಪಾಯಿತು ಅಂತ ಹೇಳಿ ವಾಪಸ್ ಬಂದು ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ನಿಂತು ಹೆಜ್ಜೆಗೆ ಹೆಜ್ಜೆ ಹಾಕಿ 2019ರಲ್ಲಿ ಮಂತ್ರಿ ಮಾಡಲಿಲ್ಲ. ನಾನೇನಾರ ವಿರುದ್ಧ ಹೋದ್ನಾ? ಏನೋ ಸಿಟ್ಟು, ಮುಂಗೋಪ, ಬಿಸಿ ರಕ್ತ ಓದಿಲ್ಲ ಅಂತಲ್ಲ. ನನ್ನ ಆತ್ಮಾವಲೋಕನ ಮಾಡಿಕೊಂಡು 2019ರಲ್ಲಿ ನಾನು ಕೇಳಿದೆ, ನಾನೇ ರಾಜಕೀಯ ಸನ್ಯಾಸಿ ಅಲ್ಲ, ನನ್ನನ್ನು ಮಂತ್ರಿ ಮಾಡಿರಿ ಅಂತ ಕೇಳಿದೆ. ಆಯ್ತಪ್ಪ, ನಿನ್ನ ಲಿಂಗಾಯತರ ಹುಟ್ಟಿದೆ ಅಂದರೆ ಎಷ್ಟು ಜನ ಮಂತ್ರಿ ಮಾಡಬೇಕು, ತ್ಯಾಗ ಮಾಡಬೇಕು. JDS ಕಾಂಗ್ರೆಸ್ಸಿಗೆ ಬಂದಾರಂದ್ರೆ ನಾನು ಅವ್ರ ಜೊತೆಗೆ ಇದ್ದಲ್ಲ. 2019ರಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ಇದ್ದೆ. ರಾಜಕೀಯ ಕಾರ್ಯದರ್ಶಿ ಅಂದರೆ ಅದ್ರಾಗೇನು ಭಾರಿ ಇದಿಲ್ಲ, ಒಂದು ಶಿಷ್ಟಾಚಾರ, ಒಂದು ಪೋಸ್ಟ್ ಅಷ್ಟೇ. ನನ್ನ ಮಂತ್ರಿಯಲ್ಲಿ ಅವ್ರ ಜೊತೆಗಿರಲಿಲ್ಲ, ಯಡಿಯೂರಪ್ಪನವ್ರ ಜೊತೆಗಿದ್ದೆ. ನಾನು ತಪ್ಪು ಮಾಡಿದೆ ಅಂತ ಅವತ್ತು ಹೇಳಿದ್ದೀನಿ. ಬಸವನಗೌಡ ಪಾಟೀಲ್ ಯತ್ನಾಳಿಗೆ ನಾನು ಈಗ ಹೇಳ್ತೀನಿ, ಆತ್ಮೀಯರು, ನಮ್ಮ ಸಮಾಜದ ಹಿರಿಯರು, ಕೇಂದ್ರ ಸಚಿವರಾಗಿದ್ದಂಥರು ನನ್ನನ್ನು ಹೆಂಗೆ ಎತ್ಕಟ್ಟಿ ಬಲಿಪಶು ಮಾಡಿದರು, ಅದೇ ರೀತಿ ನಿಮ್ಮನ್ನು ಈಗ ಎತ್ಕಡ್ತಾ ಇದ್ದಾರೆ. ಇವ್ರನ್ನ ಮುಖ್ಯಮಂತ್ರಿ ಸತ್ಯವಾಗ್ಲೂ ಇವ್ರು ಯಾರು ಮಾಡಲ್ಲ, ಕೆಲವರು ರಾಜ್ಯದ ಅಧ್ಯಕ್ಷರು ಮಾಡಲ್ಲ, ಅವ್ರನ್ನ ಚಾಕು ರೀತಿ ಬಳಸ್ಕೊಳ್ತಾರೆ. ದಯಮಾಡಿ ಬೇಡ, ನಾವು ಒಟ್ಟಾಗಿ ಒಂದಾಗಿ ಸಮುದಾಯದ ಹಿತಕ್ಕೋಸ್ಕರ ಬಂದಾಗೋಣ ಬನ್ನಿ ಅಂತ ಕರೆ ಕೊಡ್ತಾ ಇದ್ದೀನಿ. ನೋಡ, ಈಗ ಯಾವುದೂ ಹೇಳಲ್ಲ, ಸಮಯ ಸಂದರ್ಭ ಕಾಲ ಕೂಡಿ ಬಂದು ಎಲ್ಲ ಹೇಳ್ತೀನಿ. ಏನಣ್ಣ, ಧನ್ಯವಾದಗಳು. ಅಣ್ಣ, ಅವರು ವೈಯಕ್ತಿಕ ಕೆಲಸಕ್ಕೂ ಇದ್ದಾರೆ ಅವರು. ಅಣ್ಣ ನೋಡೋಣ, ಅಮಿತ್ ಶಾ ಯಾರನ್ನೂ ಕರೆದಿಲ್ಲ, ಇದನ್ನು ಮಾಧ್ಯಮದಲ್ಲಿ ಪ್ಲಾಂಟ್ ಮಾಡಿಸ್ತಿದ್ದಾರೆ. ಯತ್ನಾಳ್ರವರು ತಮ್ಮ ವೈಯಕ್ತಿಕ ಅವರ ಕಂಪನಿಗೆ ಎಥನಾಲ್ ಆ ವಿಚಾರ ಡೆಲ್ಲಿಯಾಗಿದ್ದಾರೆ. ಮಾಧ್ಯಮದಲ್ಲಿ ಒಂದೊಂದು ರೀತಿ ಬಿಂಬಿಸ್ತಾ ವೈಭವೀಕರಿಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಇಳಿಸೋಕ್ಕಾಗಲ್ಲ. ರಾಜ್ಯದ ಅಧ್ಯಕ್ಷ ಸೂರ್ಯಚಂದ್ರ ಸತ್ಯರು ಮುಂದುವರಿತಾರೆ. ಇನ್ನು ನಾವೆಲ್ಲ ಒಂದಾಗಬೇಕು ಸಮುದಾಯ. ಧನ್ಯವಾದಗಳು. 16ನೇ ತಾರೀಕು ಮಾತಾಡ್ತೀನಿ. ಈ ರನ್ಯಾ ಕೇಸ್ನಲ್ಲಿ ಸ್ಮಗಲ್ ಸುಮಾರು 25 ಕೋಟಿ ಸ್ಮಗ್ಲಿಂಗ್ ಆಗಿದೆ. ನಾವು ಹೇಳ್ತಿದ್ವಿ, ಪೊಲೀಸ್ ಏನು ವ್ಯವಸ್ಥೆ, ಈ ಸರ್ಕಾರದ ಪ್ರಭಾವಿ ಸಚಿವರ ಸಹಕಾರದಿಂದ ಸ್ಮಗ್ಲಿಂಗ್ ಆಗ್ತದೆ. ಅದೇನು ಹೇಳಿದ್ದು, ಇಡೀ ಭ್ರಷ್ಟಾಚಾರ ವ್ಯವಸ್ಥೆ ಹದಗೆಟ್ಟೋಗಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಇವೆಲ್ಲವೂ ಸರ್ಕಾರದ ವೈಫಲ್ಯಗಳು. ಅದಕ್ಕೋಸ್ಕರ ಹೇಳ್ತೀರಿ, ಸರ್ಕಾರದ ವೈಫಲ್ಯಗಳನ್ನು ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡ್ತೀವಿ. ಜನರ ಮನೆ ಬಾಗಿಲಿಗೆ ಈ ಭ್ರಷ್ಟಾಚಾರವನ್ನು ಮತ್ತು ಸರ್ಕಾರದ ವೈಫಲ್ಯ ತಲುಪಿಸಿ ಈ ಸರ್ಕಾರವನ್ನು ಮನೆಗೆ ಕಳಿಸ್ಕೊಡ್ತೀವಿ. ನೆಕ್ಸ್ಟ್ 2028 ಅಷ್ಟರೊಳಗೆ ಈ ಶೇರಿಂಗ್ನಲ್ಲಿ ಹೊಡೆದಾಡ್ತಿದ್ದಾರೆ ನೋಡಿ. ಶೇರಿಂಗು ಹೊಡೆದಾಡ್ತಿದ್ದಾರೆ. DK ಶಿವಕುಮಾರ್ ಸಿದ್ದರಾಮಯ್ಯನವ್ರ ಮಧ್ಯೆ ಸಂಘರ್ಷ ಆಗ್ತದೆ. ಮೊನ್ನೆ ಇವರೇ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರೆ, ನೀವು ಹಿಂಗೆ ಹೋಗ್ಬಾಡ್ರಿ, ಹಿಂಗೆ ಹೋಗ್ರಿ, ಒಂದುಗೂಡ್ರಿ, ಹತ್ತಿರಪ್ಪ ಅಂತ ಹೇಳಿದಾರೆ. ನೀವು ಒಂದಾಗ್ರಿ ಅಂತ ಹೇಳಿದರೆ ಅವ್ರು ಒಂದಾಗಲ್ಲ. ಕೆಲವರು DK ಶಿವಕುಮಾರ್ ಪರವಾಗಿ ಹೇಳಿಕೆ ಕೊಡ್ತಾರೆ, ಸಿದ್ದರಾಮಯ್ಯನ ರಾಜೀನಾಮೆ ಕೊಡಬೇಕು ಅಂತ ಹೇಳಿದರೆ 100ಕ್ಕೆ 100 ಈ ಸರ್ಕಾರ ಬಹುಶಃ 2028ವರೆಗೂ ಮುಂದುವರಿಯಲ್ಲ. ಇನ್ನೊಂದು 4-5 ತಿಂಗಳು ಈ ಏನು ಬಜೆಟ್ ಅಧಿವೇಶನ ಚರ್ಚೆ ಆದಮೇಲೆ ಪವರ್ ಶೇರಿಂಗ್ ಗದ್ದಲ ಸ್ಟಾರ್ಟ್ ಆಗುತ್ತೆ. 100ಕ್ಕೆ 100 ಸರ್ಕಾರ ಪತನ ಆಗುತ್ತೆ. ರಾಜ್ಯದಲ್ಲಿ ಉತ್ತಮವಾದ ಆಡಳಿತ ಯಡಿಯೂರಪ್ಪ ನೇತೃತ್ವ ಕೊಟ್ಟಿದ್ದು. ಮುಂದೆ ನಾವೇ
ಸೂರ್ಯಚಂದ್ರ ಸದ್ಯ ಬಿಜೆಪಿ ಅಧಿಕಾರಕ್ಕೆ ಬರ್ತೀವಿ. ಇಬ್ರು ಸಚಿವರದಲ್ಲ ಸರ್, ಯಾವ ಶೇರಿಂಗ್ ಅದ ಸರ್? ಎರಡು ಬಣ ಇದೆ ಕಾಂಗ್ರೆಸ್ ಅಲ್ಲಿ. ಈಗ ಯಾವ ಬಣದಲ್ಲಿ ಇರ್ಬೋದು? ಈಗ ಸಿಬಿಐ ತನಿಖೆ ಮಾಡ್ತಿದ್ದಾರೆ, ಗೊತ್ತಾಗುತ್ತೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಿಎಂ ಯಾರಾಗ್ಬೋದು ಸರ್? ಬಿಜೆಪಿ ಬರ್ರಿ ಊಟ ಮಾಡ್ಬರ್ರಿ. ನಾವು ವೀರೇಂದ್ರ ಪಾಟೀಲ್ ಇಳ್ಸಕರ ಅಥವಾ SR ಬೊಮ್ಮ, ಒಂದು ನಿಮಿಷ, ಬೊಮ್ಮಾಯಿ, ಜಯೇಶ್ ಪಟೇಲ್ರು, ನಿಲ್ಲಿಂಗಪ್ಪನಂಥ ಮಹಾನ್ ಘಟಾನುಘಟಿಗಳನ್ನ ಯಾಕೆ ತೊಂದರೆ ಕೊಟ್ಟಲ್ಲ? ಅವತ್ತು ಸಮುದಾಯ ಒಂದಾಗಿಲ್ಲ. ನೋಡಿ, ರಾಮಕೃಷ್ಣ ಹೆಗಡೆ ಒಂದು ಮಾತು ಹೇಳಿದ್ದಾರೆ, ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರು ಈ ದೇಶವನ್ನು ಆಳ್ತಕ್ಕಂಥ ಶಕ್ತಿ ಇದೆ, ಆದರೆ ಒಂದಾಗ್ಬಿಡ್ತಲ್ಲ ಅಂತ ಇವರು ರಾಮಕೃಷ್ಣ ಹೆಗಡೆ ಹೇಳಿದರು. ಒಂದು ನಿಮಿಷ, ನಾವು ಜಾಗೃತರಾಗಲಿಲ್ಲ, ಒಂದಾಗಲಿಲ್ಲ. ಅದಕ್ಕೋಸ್ಕರ ನಮ್ಮ ಸಮುದಾಯದ ಮುಖ್ಯವಾಗಿ ಕೊಡಬಾರ್ದು ತೊಂದರೆ ಕೊಟ್ಟರು. ಯಡಿಯೂರಪ್ಪನವ್ರಿಗೆ ಶನಿ ಕಾಡ್ದಂಗೆ ಕಾಡಿದ್ರು. ಹಾಗಾಗಿ ನಮಗೆ ಆತ್ಮಾವಲೋಕನ ಮಾಡಿಕೊಂಡು ಇನ್ನು ಮುಂದೆ ಒಂದಾಗಬೇಕು, ಒಟ್ಟಾಗಬೇಕು, ಒಗ್ಗಟ್ಟಾಗಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀನಿ. ನಮ್ಮ ಮಾಧ್ಯಮ ಸ್ನೇಹಿತರು ನವಟಾಲ್ ಹುಡ್ಲು ಸರಿ, ಎಸ್, ನಾನು ಮೊನ್ನೆ ಬೆಂಗಳೂರು 5ನೇ ತಾರೀಕು ಪತ್ರಿಕಾಗೋಷ್ಠಿ ಮಾಧ್ಯಮ ಸ್ನೇಹಿತರು ಕೇಳಿದಾಗ ನಾನು ಹೇಳಿದೆ, ನಮ್ಮ ಸನ್ಮಾನ್ಯ ಯತ್ನಾಳ್ ಸಾಹೇಬರು ಹೇಳಿದ್ದಾರೆ, ರೇಣುಕಾಚಾರ್ಯ ಯಡಿಯೂರಪ್ಪನ ಇಳಿಸಕ್ಕೆ ಹೋಗಿದ್ದರು. ಈಗ ಅವ್ರಿಗೆ ಹೆಂಗೆ ಎತ್ಕಟ್ಟಿದಾರಲ್ಲ, ನನ್ನ ಯತ್ನಾಳ್ ಸಾಹೇಬ್ರನ್ನ ಎತ್ಕಟ್ಟಿದಾರಲ್ಲ, ಅದೇ ರೀತಿ ನನ್ನನ್ನು ಯಡಿಯೂರಪ್ಪನವರಿದ್ದ ಚಾಕು ರೀತಿ ಬಳಸ್ಕೊಂಡ್ರು. ನಮ್ಮವ್ರೆ, ಒಂದು ನಿಮಿಷ ಅಣ್ಣ, ನಮ್ಮವ್ರೆ ಈ ಅಣ್ಣ, ಒಂದು ನಿಮಿಷ, ನನ್ನನ್ನು ಬಳಸ್ಕೊಂಡ್ರು. ನನ್ನನ್ನು ರೆಸಾರ್ಟ್ ರಾಜಕಾರಣ ನನಗೆ ಕೆಲವರೆಲ್ಲ ವ್ಯವಸ್ಥಿತ ಪಿತೂರಿ ಮಾಡಿ ಕಳಿಸ್ಕೊಟ್ರು. ನಾನು ಹೇಳಿ ಆತ್ಮಾವಲೋಕನ ಮಾಡಿಕೊಂಡು ನಾನು ತಪ್ಪಾಯಿತು ಅಂತ ಹೇಳಿ ವಾಪಸ್ ಬಂದು ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ನಿಂತು ಹೆಜ್ಜೆಗೆ ಹೆಜ್ಜೆ ಹಾಕಿ 2019ರಲ್ಲಿ ಮಂತ್ರಿ ಮಾಡಲಿಲ್ಲ. ನಾನೇನಾರ ವಿರುದ್ಧ ಹೋದ್ನಾ? ಏನೋ ಸಿಟ್ಟು, ಮುಂಗೋಪ, ಬಿಸಿ ರಕ್ತ ಓದಿಲ್ಲ ಅಂತಲ್ಲ. ನನ್ನ ಆತ್ಮಾವಲೋಕನ ಮಾಡಿಕೊಂಡು 2019ರಲ್ಲಿ ನಾನು ಕೇಳಿದೆ, ನಾನೇ ರಾಜಕೀಯ ಸನ್ಯಾಸಿ ಅಲ್ಲ, ನನ್ನನ್ನು ಮಂತ್ರಿ ಮಾಡಿರಿ ಅಂತ ಕೇಳಿದೆ. ಆಯ್ತಪ್ಪ, ನಿನ್ನ ಲಿಂಗಾಯತರ ಹುಟ್ಟಿದೆ ಅಂದರೆ ಎಷ್ಟು ಜನ ಮಂತ್ರಿ ಮಾಡಬೇಕು, ತ್ಯಾಗ ಮಾಡಬೇಕು. JDS ಕಾಂಗ್ರೆಸ್ಸಿಗೆ ಬಂದಾರಂದ್ರೆ ನಾನು ಅವ್ರ ಜೊತೆಗೆ ಇದ್ದಲ್ಲ. 2019ರಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ಇದ್ದೆ. ರಾಜಕೀಯ ಕಾರ್ಯದರ್ಶಿ ಅಂದರೆ ಅದ್ರಾಗೇನು ಭಾರಿ ಇದಿಲ್ಲ, ಒಂದು ಶಿಷ್ಟಾಚಾರ, ಒಂದು ಪೋಸ್ಟ್ ಅಷ್ಟೇ. ನನ್ನ ಮಂತ್ರಿಯಲ್ಲಿ ಅವ್ರ ಜೊತೆಗಿರಲಿಲ್ಲ, ಯಡಿಯೂರಪ್ಪನವ್ರ ಜೊತೆಗಿದ್ದೆ. ನಾನು ತಪ್ಪು ಮಾಡಿದೆ ಅಂತ ಅವತ್ತು ಹೇಳಿದ್ದೀನಿ. ಬಸವನಗೌಡ ಪಾಟೀಲ್ ಯತ್ನಾಳಿಗೆ ನಾನು ಈಗಲೂ ಹೇಳ್ತೀನಿ, ಆತ್ಮೀಯರು, ನಮ್ಮ ಸಮಾಜದ ಹಿರಿಯರು, ಕೇಂದ್ರ ಸಚಿವರಾಗಿದ್ದಂಥರು ನನ್ನನ್ನು ಹೆಂಗೆ ಎತ್ಕಟ್ಟಿ ಬಲಿಪಶು ಮಾಡಿದರು, ಅದೇ ರೀತಿ ನಿಮ್ಮನ್ನು ಈಗ ಎತ್ಕಡ್ತಾ ಇದ್ದಾರೆ. ಇವ್ರನ್ನ ಮುಖ್ಯಮಂತ್ರಿ ಸತ್ಯವಾಗಿ ಇವ್ರು ಯಾರೂ ಮಾಡಲ್ಲ, ಕೆಲವರು ರಾಜ್ಯದ ಅಧ್ಯಕ್ಷರು ಮಾಡಲ್ಲ, ಅವ್ರನ್ನ ಚಾಕು ರೀತಿ ಬಳಸ್ಕೊಳ್ತಾರೆ. ದಯಮಾಡಿ ಬೇಡ, ನಾವು ಒಟ್ಟಾಗಿ ಒಂದಾಗಿ ಸಮುದಾಯದ ಹಿತಕ್ಕೋಸ್ಕರ ಬಂದಾಗ ಬನ್ನಿ ಅಂತ ಕರೆ ಕೊಡ್ತಾ ಇದ್ದೀನಿ. ನೋಡ, ಈಗ ಯಾವುದೂ ಹೇಳಲ್ಲ, ಸಮಯ ಸಂದರ್ಭ ಕಾಲ ಕೂಡಿ ಬಂದು ಎಲ್ಲ ಹೇಳ್ತೀನಿ. ಏನಣ್ಣ, ಧನ್ಯವಾದಗಳು. ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅಣ್ಣ. ಅವರು ವೈಯಕ್ತಿಕ ಕೆಲಸಕ್ಕೂ ಇದ್ದಾರೆ ಅವರು. ಅಣ್ಣ ನೋಡೋಣ, ಅಮಿತ್ ಶಾ ಯಾರನ್ನೂ ಕರೆದಿಲ್ಲ, ಇದನ್ನ ಮಾಧ್ಯಮದಲ್ಲಿ ಪ್ಲಾಂಟ್ ಮಾಡಿಸ್ತಿದ್ದಾರೆ. ಯತ್ನಾಳ್ರವರು ತಮ್ಮ ವೈಯಕ್ತಿಕ ಅವರ ಕಂಪನಿಗೆ ಎಥನಾಲ್ ಆ ವಿಚಾರ ಡೆಲ್ಲಿಯಾಗಿದ್ದಾರೆ. ಮಾಧ್ಯಮದಲ್ಲಿ ಒಂದೊಂದು ರೀತಿ ವೈಭವೀಕರಿಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಇಳಿಸೋಕ್ಕಾಗಲ್ಲ. ರಾಜ್ಯದ ಅಧ್ಯಕ್ಷ ಸೂರ್ಯಚಂದ್ರ ಸತ್ಯರು ಮುಂದುವರಿತಾರೆ. ಇನ್ನು ನಾವೆಲ್ಲ ಒಂದಾಗಬೇಕು ಸಮುದಾಯ. ಧನ್ಯವಾದಗಳು. 16ನೇ ತಾರೀಕು ಮಾತಾಡ್ತೀನಿ. ಈ ರನ್ಯಾ ಕೇಸ್ನಲ್ಲಿ ಸ್ಮಗಲ್ ಸುಮಾರು 25 ಕೋಟಿ ಸ್ಮಗ್ಲಿಂಗ್ ಆಗಿದೆ. ನಾವು ಹೇಳ್ತಿದ್ವಿ, ಪೊಲೀಸ್ ಏನು ವ್ಯವಸ್ಥೆ, ಈ ಸರ್ಕಾರದ ಪ್ರಭಾವಿ ಸಚಿವರ ಸಹಕಾರದಿಂದ ಸ್ಮಗ್ಲಿಂಗ್ ಆಗ್ತದೆ. ಅದೇ ಹೇಳಿದ್ದು, ಇಡೀ ಭ್ರಷ್ಟಾಚಾರ ವ್ಯವಸ್ಥೆ ಹದಗೆಟ್ಟೋಗಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಇವೆಲ್ಲವೂ ಸರ್ಕಾರದ ವೈಫಲ್ಯಗಳು. ಅದಕ್ಕೋಸ್ಕರ ಹೇಳ್ತೀರಿ, ಸರ್ಕಾರದ ವೈಫಲ್ಯಗಳನ್ನು ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡ್ತೀವಿ. ಜನರ ಮನೆ ಬಾಗಿಲಿಗೆ ಈ ಭ್ರಷ್ಟಾಚಾರವನ್ನು ಮತ್ತು ಸರ್ಕಾರದ ವೈಫಲ್ಯ ತಲುಪಿಸಿ ಈ ಸರ್ಕಾರವನ್ನು ಮನೆಗೆ ಕಳಿಸ್ಕೊಡ್ತೀವಿ. ನೆಕ್ಸ್ಟ್ 2028 ಈ ಅಷ್ಟರೊಳಗೆ ಈ ಶೇರಿಂಗ್ನಲ್ಲಿ ಹೊಡೆದಾಡ್ತಿದ್ದಾರೆ. ನೋಡಿ, ಶೇರಿಂಗು ಹೊಡೆದಾಡ್ತಿದ್ದಾರೆ. DK ಶಿವಕುಮಾರ್ ಸಿದ್ದರಾಮಯ್ಯನವ್ರ ಮಧ್ಯೆ ಸಂಘರ್ಷ ಆಗ್ತದೆ.
ಮೊನ್ನೆ ಇವರೇ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರೆ ನೀವು ಹಿಂಗೆ ಹೋಗ್ಬಾಡ್ರಿ ಹಿಂಗೆ ಹೋಗ್ರಿ ಒಂದ್ಗೂಡ್ರಿ ಹತ್ತಿರಪ್ಪ ಅಂತ ಹೇಳಿದಾರೆ ಅವರು. ನೀವು ಒಂದಾಗ್ರಿ ಅಂತ ಹೇಳಿದ್ರೆ ಅವ್ರು ಒಂದಾಗಲ್ಲ. ಕೆಲವರು ಡಿ ಕೆ ಶಿವಕುಮಾರ್ ಪರವಾಗಿ ಹೇಳಿಕೆ ಕೊಡ್ತಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರ್ದು ಅಂತ ಹೇಳಿದರೆ 100ಕ್ಕೆ 100 ಈ ಸರ್ಕಾರ ಬಹುಶಃ 2028ರವರೆಗೆ ಮುಂದುವರಿಯಲ್ಲ. ಇನ್ನೊಂದು 4-5 ತಿಂಗಳು ಏನು ಬಜೆಟ್ ಅಧಿವೇಶನ ಚರ್ಚೆ ಆದಮೇಲೆ ಪವರ್ ಶೇರಿಂಗ್ ಗದ್ದಲ ಸ್ಟಾರ್ಟ್ ಆಗುತ್ತೆ. 100ಕ್ಕೆ 100 ಸರ್ಕಾರ ಪತನ ಆಗುತ್ತೆ. ರಾಜ್ಯದಲ್ಲಿ ಉತ್ತಮವಾದ ಆಡಳಿತ ಯಡಿಯೂರಪ್ಪ ನೇತೃತ್ವ ಕೊಟ್ಟಿದ್ದು. ಮುಂದೆ ನಾವೇ ಸೂರ್ಯಚಂದ್ರ ಸತ್ಯನ ಬಿಜೆಪಿ ಅಧಿಕಾರಕ್ಕೆ ಬರ್ತೀವಿ. ಸರ್, ಈಗ ಇಬ್ರು ಸಚಿವರು ಅದಲ್ಲ ಸರ್, ಯಾವ ಶೇರಿಂಗ್ ಅದಾರ ಸರ್? ಎರಡು ಬಣ ಇದೆ ಕಾಂಗ್ರೆಸ್ ಅಲ್ಲಿ. ಈಗ ಯಾವ ಬಣದಲ್ಲಿ ಇರ್ಬೋದು ಶೇರಿಂಗ್? ಈಗ ಸಿಬಿಐ ತನಿಖೆ ಮಾಡ್ತಿದ್ರೆ ಗೊತ್ತಾಗುತ್ತೆ. ಸರ್ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಿಎಂ ಯಾರಾಗ್ಬೋದು ಸರ್? ಬಿಜೆಪಿ ಬರ್ರಿ ಊಟ ಮಾಡ್ಬರ್ರಿ. ಎಲ್ಲ ಮಾಧ್ಯಮ